ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB NTPC ಹಾಗೆ RRB ಗ್ರೂಪ್ ಡಿ ಹುದ್ದೆಗಳಿಗಾಗಿ ಪ್ರಚಲಿತ ಘಟನೆಗಳ ಇಂಪಾರ್ಟೆಂಟ್ ಪ್ರಶ್ನೋತ್ತರ ಸರಣಿ ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಎರಡನೇ ವಿಡಿಯೋ, ಅಂದರೆ ಜನವರಿ ತಿಂಗಳಿನ ಎರಡನೆಯ ಭಾಗ. ಮೊದಲ ವಿಡಿಯೋದಲ್ಲಿ 50 ಪ್ರಶ್ನೆಗಳನ್ನು ಹೇಳಿದ್ದೀವಿ. ಈ ವಿಡಿಯೋದಲ್ಲಿ ಇನ್ನೂ 50 ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ RRB NTPC ಹುದ್ದೆಗೆ ಅಥವಾ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಎಲ್ಲ ವಿಷಯಗಳ ಕಂಪ್ಲೀಟ್ ಪ್ಯಾಕೇಜ್ ಕೇವಲ ನಿಮಗೆ 100 ರೂಪಾಯಿಯಲ್ಲಿ PDF ನೋಟ್ಸ್ಗಳಿವು, ಬುಕ್ಸ್ ಅಲ್ಲ. ಈ ನೋಟ್ಸ್ಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಅದೇ ಥರ ನೀವೇನಾದರೂ RRB NTPC ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕ್ತಾ ಇದ್ದೀರಿ ಅಂದರೆ ನಮ್ಮ ಹತ್ರ 30 RRB NTPC ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ರೆಡಿ ಮಾಡಿದ್ದೀವಿ. ಆ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು. ಕೇವಲ 50 ರೂಪಾಯಿಯಲ್ಲಿ ಈ 30 ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ಹ್ಯೂಮನ್ LBSITW ಇತ್ತೀಚೆಗೆ ತನ್ನ ESAT ಎಂಬ ನ್ಯಾನೋ ಉಪಗ್ರಹವನ್ನು ಉಡಾವಣೆ ಮಾಡುವ ಸುದ್ದಿಯಲ್ಲಿದೆ. ಇದು ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಬೆಂಗಳೂರು, ಪುಣೆ, ತಿರುವನಂತಪುರಂ, ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ತಿರುವನಂತಪುರಂ. ಎರಡನೆಯ ಪ್ರಶ್ನೆ, ಚೀನಾ ಯಾವ ಪ್ರದೇಶವನ್ನು ತನ್ನ ಪವಿತ್ರ ಪ್ರದೇಶ ಎಂದು ಹೇಳಿಕೊಳ್ಳುತ್ತದೆ? ಆಪ್ಷನ್ಗಳು: ಟಿಬೆಟ್, ಹಾಂಗ್ಕಾಂಗ್, ತೈವಾನ್, ಮಕಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ತೈವಾನ್. ತೈವಾನನ್ನು ಚೀನಾ ದೇಶವು ಅದು ನನ್ನ ಪವಿತ್ರ ಪ್ರದೇಶ ಎಂದು ಹೇಳಿಕೊಳ್ಳುತ್ತದೆ. ಮೂರನೆಯ ಪ್ರಶ್ನೆ, NEDFI ಸ್ಥಾಪಿಸಿದ ಈಶಾನ್ಯ ವೆಂಚರ್ ಫಂಡ್ NEVFನ ಪ್ರಾಥಮಿಕ ಉದ್ದೇಶವೇನು ಅಂತ ಪ್ರಶ್ನೆ. ಆಪ್ಷನ್ಗಳು: ದೊಡ್ಡ ಮೂಲಸೌಕರ್ಯಗಳ ಯೋಜನೆಗಳಿಗೆ ಮಾತ್ರ ಹಣಕಾಸಿನ ನೆರವು ನೀಡಲು, ಭಾರತದಾದ್ಯಂತ ರಿಯಲ್ ಎಸ್ಟೇಟ್ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡಲು, ಭಾರತದ ಈಶಾನ್ಯ ಪ್ರದೇಶದಲ್ಲಿ ಸ್ಟಾರ್ಟಪ್ ಉದ್ಯಮಗಳನ್ನು ಬೆಂಬಲಿಸಲು ಮತ್ತು ಹೂಡಿಕೆ ಮಾಡಲು, ಈಶಾನ್ಯ ರಾಜ್ಯ ಸರ್ಕಾರಗಳಿಗೆ ಸಲಹಾ ಸೇವೆಗಳನ್ನು ಒದಗಿಸಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಭಾರತದ ಈಶಾನ್ಯ ಪ್ರದೇಶಗಳಲ್ಲಿ ಸ್ಟಾರ್ಟಪ್ ಉದ್ಯಮಗಳನ್ನು ಬೆಂಬಲಿಸುವುದು ಮತ್ತು ಹೂಡಿಕೆ ಮಾಡಲು. ನಾಲ್ಕನೆಯ ಪ್ರಶ್ನೆ, ಇತ್ತೀಚೆಗೆ ಉದ್ಘಾಟನೆಗೊಂಡ ಭಾರತದ ಮೊದಲ ಬಾಲಕಿಯರ ಮಿಲಿಟರಿ ಶಾಲೆ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಲಖನೌ, ವೃಂದಾವನ, ಗುರ್ಗಾಂವ್, ಫರೀದಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವೃಂದಾವನದಲ್ಲಿ ಯಾವುದು ಇತ್ತೀಚೆಗೆ ಉದ್ಘಾಟನೆಗೊಂಡ ಬಾಲಕಿಯರ ಮಿಲಿಟರಿ ಶಾಲೆ ಇದೆ. ಐದನೆಯ ಪ್ರಶ್ನೆ, ಭೂಮಿಯು ಸೂರ್ಯನಿಗೆ ಸಮೀಪದಲ್ಲಿರುವಾಗ ಬಿಂದುವಿಗೆ ಖಗೋಳಶಾಸ್ತ್ರದ ಪದ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಯನ ಸಂಕ್ರಾಂತಿ, ವಿಷ್ಣುವತ ಸಂಕ್ರಾಂತಿ, ಪೆರಿಹೆಲಿಯನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆರಿಹೆಲಿಯನ್. ಆರನೆಯ ಪ್ರಶ್ನೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇತ್ತೀಚೆಗೆ ನಿಯೋಜಿಸಿದ ಆಸನೂರ್ ಪೈಪ್ಲೈನ್ ಟರ್ಮಿನಲ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು: ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಮಿಳುನಾಡಿನಲ್ಲಿ ಯಾವುದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಇತ್ತೀಚೆಗೆ ನಿಯೋಜಿಸಿದ ಆಸನೂರ್ ಪೈಪ್ಲೈನ್ ಟರ್ಮಿನಲ್ ತಮಿಳುನಾಡಿನಲ್ಲಿದೆ. ಏಳನೆಯ ಪ್ರಶ್ನೆ, ಯಾವ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ 1000 ಘಟಕಗಳನ್ನು ಖರೀದಿಸಲು ನ್ಯಾಟೋ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ಗಳು: THAAD, S-400, ದೇಶಪ್ರೇಮಿ, ಬಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇಶಪ್ರೇಮಿ. ಎಂಟನೆಯ ಪ್ರಶ್ನೆ, ಡ್ರೋನ್ಗಳನ್ನು ಬಳಸಿಕೊಂಡು ಭಾರತದ ಮೊದಲ PRT ಮೆಟ್ರೋ ಕಾರಿಡಾರನ್ನು ಸಮೀಕ್ಷೆ ಮಾಡಲು ಯಾವ ಕಂಪನಿಯು ಇತ್ತೀಚೆಗೆ ಒಪ್ಪಂದವನ್ನು ಪಡೆದುಕೊಂಡಿದೆ? ಆಪ್ಷನ್ಗಳು: ಐಡಿಯಾ ಫೋರ್ಸ್, ಸರ್ವವ್ಯಾಪಿ, IG ಡ್ರೋನ್ಸ್, ಸ್ಕೈಲಾರ್ಕ್ಸ್ ಡ್ರೋನ್ಸ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, IG ಡ್ರೋನ್ಸ್. 9ನೆಯ ಪ್ರಶ್ನೆ, ಜೋಸೂರ್ ವಾಲ್ವಿನ್ ಇತ್ತೀಚೆಗೆ ಕಂಡುಹಿಡಿದ ಸಂಯುಕ್ತ ಹಾಗೂ ವೈದ್ಯಕೀಯ ಔಷಧಿಗಳ ಯಾವ ವರ್ಗಕ್ಕೆ ಸೇರಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಆಂಟಿವೈರಲ್, ಆಂಟಿಬಯೋಟಿಕ್, ಆಂಟಿಫಂಗಲ್, ಖಿನ್ನತೆ ಶಮನಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಟಿಬಯೋಟಿಕ್. 10ನೆಯ ಪ್ರಶ್ನೆ, ನಿಯತಕಾಲಿಕಗಳ ಪತ್ರಿಕಾ ಮತ್ತು ನೋಂದಣಿ PRP ಕಾಯಿದೆಯ ಕರಡು ನಿಯಮಗಳ ಅಡಿಯಲ್ಲಿ ಮುಖರಹಿತ ಡೆಸ್ಕ್ ಆಡಿಟ್ಗಳು ಒಳಪಡಲು ನಿಯತಕಾಲಿಕಗಳಿಗೆ ಕನಿಷ್ಠ ದೈನಂದಿನ ಸರಾಸರಿ ಪ್ರಸರಣ ಎಷ್ಟು? ಆಪ್ಷನ್ಗಳು 10,000, 25,000, 50,000, 1,00,000. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 25,000. 11ನೆಯ ಪ್ರಶ್ನೆ, ಲಾಕೋವಾ ಮತ್ತು ಬುರ್ಹ ಚಪೋರಿ ವನ್ಯಜೀವಿ ಅಭಯಾರಣ್ಯಗಳು ಯಾವ ರಾಜ್ಯದ ಸಂರಕ್ಷಿತ ಪ್ರದೇಶಗಳಾಗಿವೆ? ಆಪ್ಷನ್ಗಳು ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಸ್ಸಾಂ. ಲಾಕೋವಾ ಮತ್ತು ಬುರ್ಹ ಚಪೋರಿ ವನ್ಯಜೀವಿ ಅಭಯಾರಣ್ಯಗಳು ಅಸ್ಸಾಂ ರಾಜ್ಯದಲ್ಲಿವೆ. 12ನೆಯ ಪ್ರಶ್ನೆ, ಧಾರ್ಮಿಕ ಸ್ವಾತಂತ್ರ್ಯದ ತೀವ್ರ ಉಲ್ಲಂಘನೆಗಾಗಿ US-ನಿಂದ ಯಾವ ದೇಶಗಳನ್ನು ಇತ್ತೀಚೆಗೆ ನಿರ್ದಿಷ್ಟ ಕಾಳಜಿಯ ದೇಶಗಳು ಎಂದು ಗೊತ್ತುಪಡಿಸಲಾಗಿದೆ? ಆಪ್ಷನ್ಗಳು ಚೀನಾ, ಉತ್ತರ ಕೊರಿಯಾ, ಪಾಕಿಸ್ತಾನ, ಬರ್ಮಾ, ಕ್ಯೂಬಾ, ಎರಿಟ್ರಿಯಾ, ಇರಾನ್, ನಿಕರಾಗುವಾ, ರಷ್ಯಾ, ಸೌದಿ ಅರೇಬಿಯಾ, ತಜಿಕಿಸ್ತಾನ್, ತುರ್ಕಮೇನಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಚೀನಾ, ಉತ್ತರ ಕೊರಿಯಾ ಹಾಗೂ ಪಾಕಿಸ್ತಾನವನ್ನು ಇತ್ತೀಚೆಗೆ ನಿರ್ದಿಷ್ಟ ಕಾಳಜಿಯ ದೇಶಗಳು ಎಂದು ಗೊತ್ತುಪಡಿಸಲಾಗಿದೆ. ಇನ್ನು 13ನೆಯ ಪ್ರಶ್ನೆ, ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ IISF 2023 ಆತಿಥೇಯ ನಗರ ಯಾವುದು? ಅಂದರೆ ಈ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ. ಆಪ್ಷನ್ಗಳು ಪುಣೆ, ಬೆಂಗಳೂರು, ಫರೀದಾಬಾದ್, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಫರೀದಾಬಾದ್. 14ನೆಯ ಪ್ರಶ್ನೆ, ಇತ್ತೀಚೆಗೆ ಅವರ 98ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಿದ ಕೇಲುಚರಣ್ ಮೊಹಾಪಾತ್ರ ಯಾವ ನೃತ್ಯ ಪ್ರಕಾರವನ್ನು ಪುನರ್ಜೀವನಗೊಳಿಸಲು ಮತ್ತು ಜನಪ್ರಿಯಗೊಳಿಸಲು ಸಹಾಯ ಮಾಡಿದರು? ಆಪ್ಷನ್ಗಳು ಭರತನಾಟ್ಯ, ಕಥಕ್, ಒಡಿಸ್ಸಿ, ಮಣಿಪುರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಡಿಸ್ಸಿ. 15ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಪರೇಷನ್ ಶ್ಯಾಡೋ ಪ್ಲೇ ಪದವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ಚೀನಾ, ಮಾಲ್ಡೀವ್ಸ್, ಇರಾಕ್, ಉಕ್ರೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಚೀನಾ. ಆಪರೇಷನ್ ಶ್ಯಾಡೋ ಪ್ಲೇ ಇದು ಚೀನಾ ದೇಶಕ್ಕೆ ಸಂಬಂಧಿಸಿದೆ. 16ನೆಯ ಪ್ರಶ್ನೆ, 2024ರಲ್ಲಿ ಭೂಮಿಯ ತಿರುಗುವಿಕೆಯ ದಿನವನ್ನು ಆಚರಿಸುವ ವಿಷಯ ಯಾವುದು? ಆಪ್ಷನ್ಗಳು ಭೂಮಿಯ ನೈಸರ್ಗಿಕ ಸೌಂದರ್ಯವನ್ನು ಆಚರಿಸುವುದು, ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಮಾನವ ಸಾಧನಗಳನ್ನು ಗುರುತಿಸುವುದು, ನಮ್ಮ ಗ್ರಹದ ಚಲನೆಯ ಅನ್ವೇಷಣೆಯನ್ನು ಗೌರವಿಸುವುದು, ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಾವುದು? ನಮ್ಮ ಗ್ರಹದ ಚಲನೆಯ ಅನ್ವೇಷಣೆಯನ್ನು ಗೌರವಿಸುವುದು. 17ನೆಯ ಪ್ರಶ್ನೆ, ಯಾವ ರಾಜ್ಯವು ಇತ್ತೀಚೆಗೆ ಯೋಗ್ಯಶ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಪರಿಚಯಿಸಿದೆ? ಆಪ್ಷನ್ಗಳು ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಜಾರ್ಖಂಡ, ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪಶ್ಚಿಮ ಬಂಗಾಳ. 18ನೆಯ ಪ್ರಶ್ನೆ, ಫೈರ್ ಫ್ಲೈ ಗ್ರೀನ್ ಫ್ಯೂಯಲ್ಸ್ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಹೊಸ ಜೆಟ್ ಇಂಧನದ ಪ್ರಾಥಮಿಕ ಮೂಲ ಯಾವುದು? ಆಪ್ಷನ್ಗಳು ಅಡಿಗೆ ಎಣ್ಣೆ, ಮಾನವ ಕೊಳಚೆ ನೀರು, ರ್ಯಾಪಿಡ್ಸ್ ಎಣ್ಣೆ, ಕೃಷಿ ಅವಶೇಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವನ ಕೊಳಚೆ ನೀರು. 19ನೆಯ ಪ್ರಶ್ನೆ, ಚೀನಾದ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹಿಡಿದಂತೆ ಭೂಮಿಯ ಒಳಗಿನ ಕೋರೋ ಕಂಪನಕ್ಕೆ ಕಾರಣವೇನು? ಆಪ್ಷನ್ಗಳು ಸಾಗರದ ಪ್ರವಾಹಗಳು, ವಾತಾವರಣದ ಬದಲಾವಣೆಗಳು,
ಕೋರ್ ಮತ್ತು ಮ್ಯಾಂಟಲ್ ನಡುವಿನ ತಪ್ಪು ಜೋಡಣೆ ಜಲವಿಜ್ಞಾನದ ಅಂಶಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋರ್ ಮತ್ತು ಮ್ಯಾಂಟಲ್ ನಡುವಿನ ತಪ್ಪು ಜೋಡಣೆ. 20ನೆಯ ಪ್ರಶ್ನೆ, 2024ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯು 46ನೇ ಅಧಿವೇಶನದ ಆತಿಥ್ಯ ಮತ್ತು ಅಧ್ಯಕ್ಷರಾಗಿರುವ ದೇಶ ಯಾವುದು? ಆಪ್ಷನ್ಗಳು UK, ಚೀನಾ, ಭಾರತ, ನೇಪಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಭಾರತ. 2024ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನದ ಆತಿಥ್ಯ ಮತ್ತು ಅಧ್ಯಕ್ಷರಾಗಿರುವ ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ. 21ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರೀಮಂದಿರ ಪರಿಕ್ರಮಾ ಯೋಜನೆಯು ಯಾವ ದೇವಾಲಯದ ಆಡಳಿತವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ? ಆಪ್ಷನ್ಗಳು ಪುರಿ ಜಗನ್ನಾಥ ದೇವಾಲಯ, ಮಹಾಕಾಮಾಖ್ಯ ದೇವಾಲಯ, ಲಿಂಗರಾಜು ದೇವಾಲಯ, ಯಮನೋತ್ರಿ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪುರಿ ಜಗನ್ನಾಥ ದೇವಾಲಯ. 22ನೆಯ ಪ್ರಶ್ನೆ, ಸತತ 7ನೇ ವರ್ಷಕ್ಕೆ ಯಾವ ನಗರವನ್ನು ಭಾರತದಲ್ಲಿ ಸ್ವಚ್ಛ ಎಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ಮುಂಬೈ, ಗಾಂಧಿನಗರ, ಇಂದೋರ್, ನಾಗ್ಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂದೋರ್. ಈ ನಗರವನ್ನು ಸತತ 7ನೇ ವರ್ಷಕ್ಕೂ ಭಾರತದ ಸ್ವಚ್ಛ ನಗರ ಎಂದು ಹೆಸರಿಸಲಾಗಿದೆ. 23ನೆಯ ಪ್ರಶ್ನೆ, ಇತ್ತೀಚೆಗೆ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮೊ ಹೊಂದಿದವರಿಗೆ ಆರ್ಥಿಕ ನೆರವು ನೀಡಲು ಕರ್ನಾಟಕ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ಗಳು ಯುವ ನಿಧಿ ಯೋಜನೆ, ಯುವ ಅಭಿವೃದ್ಧಿ ರಾಜ್ಯ ಕಾರ್ಯಕ್ರಮ, ಕೌಶಲ್ಯ ವಿಕಾಸ್ ಯೋಜನೆ, ಯುವ ಶಕ್ತಿ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಯುವ ನಿಧಿ ಯೋಜನೆ. 24ನೆಯ ಪ್ರಶ್ನೆ, ಕುಂಭಮೇಳದ ನಂತರ ಭಾರತದ 2ನೇ ಅತಿ ದೊಡ್ಡ ಜಾತ್ರೆಯಾದ ಗಂಗಾಸಾಗರ್ ಮೇಳವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಗಳು ಮಿಜೋರಾಂ, ಪಶ್ಚಿಮ ಬಂಗಾಳ, ಗೋವಾ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಶ್ಚಿಮ ಬಂಗಾಳದಲ್ಲಿ ಗಂಗಾಸಾಗರ್ ಮೇಳವನ್ನು ನಡೆಸಲಾಗುತ್ತದೆ. 25ನೆಯ ಪ್ರಶ್ನೆ, ಕೃಷ್ಣರಾಜಸಾಗರ KRS ಅಣೆಕಟ್ಟನ್ನು ಗುರುತ್ವಾಕರ್ಷಣೆಯ ಅಣೆಕಟ್ಟು ಇದು ಯಾವ ರಾಜ್ಯದಲ್ಲಿದೆ? ಅಂದರೆ ಈ ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕರ್ನಾಟಕ, ಕೇರಳ, ಒಡಿಸ್ಸಾ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕರ್ನಾಟಕ. 26ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸರ್ಕಾರ ಯಾವ ದೇಶದಲ್ಲಿದೆ? ಆಪ್ಷನ್ಗಳು ಈಜಿಪ್ಟ್, ವಿಯೆಟ್ನಾಂ, ಇರಾನ್, ಇರಾಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಈಜಿಪ್ಟ್. 27ನೆಯ ಪ್ರಶ್ನೆ, ಭಾರತೀಯ ಸೇನೆಯು ಇತ್ತೀಚೆಗೆ ಆರಂಭಿಸಿದ ಸೆಕ್ಯೂರ್ ಆರ್ಮಿ ಮೊಬೈಲ್ ಇಕೋಸಿಸ್ಟಮ್ ಹೆಸರೇನು? ಆಪ್ಷನ್ಗಳು ಸಂಭವ್, ಪ್ರಾಜೆಕ್ಟ್ ಶೀಲ್ಡ್, ಸೆಕ್ಯೂರ್ ಆರ್ಮಿ ಮೊಬೈಲ್ ಪ್ಲಾಟ್ಫಾರ್ಮ್, ಮೊಬೈಲ್ ಸೆಕ್ಯೂರಿಟಿ ಇನಿಷಿಯೇಟಿವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಂಭವ್. 28ನೆಯ ಪ್ರಶ್ನೆ, ಇತ್ತೀಚೆಗೆ ತೈವಾನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಗಳು ಮಾಯಿಂಗ್ ಜಿಯೋ, ವಿಲಿಯಂ ಲೈ, ಸೈ ಇಂಗ್ ವೆನ್, ಕೆಯು ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಲಿಯಂ ಲೈ. 29ನೆಯ ಪ್ರಶ್ನೆ, ಇತ್ತೀಚೆಗೆ 2022ರ ಭಾರತೀಯ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಪ್ರದರ್ಶನಕಾರರೆಂದು ಸ್ಥಾನ ಪಡೆದಿದೆ? ಆಪ್ಷನ್ಗಳು ತಮಿಳುನಾಡು, ಬಿಹಾರ, ಮಣಿಪುರ, ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ತಮಿಳುನಾಡು. 30ನೆಯ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಫಕ್ಕೆ ಫಗಾ ಹಾರ್ನ್ಬಿಲ್ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಗಳು ಅಸ್ಸಾಂ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ. 31ನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ಹಸಿರು ಅಮೋನಿಯಾ ಸ್ಥಾವರಕ್ಕಾಗಿ ಅಯೋನೆಕ್ಸ್ ವಾಯು ಉತ್ಪನ್ನಗಳೊಂದಿಗೆ ತಿಳುವಳಿಕೆಯ ಒಪ್ಪಂದದಲ್ಲಿ ತೊಡಗಿಸಿಕೊಂಡಿದೆ? ಆಪ್ಷನ್ಗಳು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ,
ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಹಾರಾಷ್ಟ್ರ. 32ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಮಹತಾರಿ ವಂದನಾ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ಗಳು ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಛತ್ತೀಸ್ಗಢ. 33ನೆಯ ಪ್ರಶ್ನೆ, ದ್ವಾರಕಾ, ಜೋಶಿಮಠ, ಪುರಿ ಮತ್ತು ಶೃಂಗೇರಿ ಯಾವ ಪ್ರಾಚೀನ ಭಾರತೀಯ ತತ್ವಜ್ಞಾನಿ ಸ್ಥಾಪಿಸಿದ ಸನ್ಯಾಸಿ ಕೇಂದ್ರಗಳು? ಆಪ್ಷನ್ಗಳು ವೀರಸೇನ, ನಿಂಬಾಕಾಚಾರ್ಯ, ತೋಟಕಾಚಾರ್ಯ, ಆದಿಶಂಕರಾಚಾರ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆದಿಶಂಕರಾಚಾರ್ಯ. 34ನೆಯ ಪ್ರಶ್ನೆ, ಯಾವ ಯೋಜನೆಯು ಸಾಮಾನ್ಯವಾಗಿ ಸುದ್ದಿಯಲ್ಲಿ ಉಲ್ಲೇಖಿಸಲ್ಪಡುವ ಉನ್ನತ ಶಿಕ್ಷಣಕ್ಕಾಗಿ ಪರಿಶಿಷ್ಟ ಜಾತಿ ಸಮುದಾಯಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಗುರಿಯನ್ನು ಹೊಂದಿದೆ? ಆಪ್ಷನ್ಗಳು ಸಾಕ್ಷರ ಭಾರತ ಯೋಜನೆ, ಸ್ವಯಂ ಯೋಜನೆ, ಶ್ರೇಷ್ಠ ಯೋಜನೆ, ಸಮಗ್ರ ಶಿಕ್ಷಾ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೇಷ್ಠ ಯೋಜನೆ. 35ನೆಯ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಮೀನುಗಾರಿಕಾ ಸಚಿವ ಪುರುಷೋತ್ತಮ್ ರೂಪಾಲಾ ಅವರು ಯಾವ ರಾಜ್ಯದಲ್ಲಿ ಕೃತಕ ಬಂಡೆಗಳ ಯೋಜನೆಯನ್ನು ಉದ್ಘಾಟಿಸಿದರು? ಆಪ್ಷನ್ಗಳು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. 36ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಆಪರೇಷನ್ ಸರ್ವಶಕ್ತಿ ಯಾವ ಸಶಸ್ತ್ರ ಪಡೆ ಪ್ರಾರಂಭಿಸಿತು? ಆಪ್ಷನ್ಗಳು ಭಾರತೀಯ ಸೇನೆ, ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ, ಭಾರತೀಯ ಕೋಸ್ಟ್ ಗಾರ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭಾರತೀಯ ಸೇನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಆಪರೇಷನ್ ಸರ್ವಶಕ್ತಿ ಇದು ಭಾರತೀಯ ಸೇನೆ ಪ್ರಾರಂಭಿಸಿದ ಒಂದು ಸಶಸ್ತ್ರ ಪಡೆ. 37ನೆಯ ಪ್ರಶ್ನೆ, ಇತ್ತೀಚೆಗೆ 35 ವರ್ಷಗಳಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ ಶ್ರೇಯಾಂಕದ ಆಟಗಾರನನ್ನು ಸೋಲಿಸಿದ ಮೊದಲ ಭಾರತೀಯ ಆಟಗಾರ ಯಾರು? ಆಪ್ಷನ್ಗಳು ಸುಮಿತ್ ನಗಲ್, ಜೇಸಿ ಶಾಂಗ್, ಯುಕಿ ಭಾಂಬ್ರಿ, ರೋಹನ್ ಬೋಪಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸುಮಿತ್ ನಗಲ್. 38ನೆಯ ಪ್ರಶ್ನೆ, ಈಶಾನ್ಯ ಕೌನ್ಸಿಲ್ 71ನೇ ಸರ್ವ ಸದಸ್ಯ ಅಧಿವೇಶನ ಎಲ್ಲಿ ನಡೆಯಿತು? ಆಪ್ಷನ್ಗಳು ಇಂಪಾಲ್, ಶಿಲ್ಲಾಂಗ್, ಗುವಾಹಟಿ, ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲ್ಲಾಂಗ್. 39ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಸರ್ವೋದಯ ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ಮೇಲ್ಛಾವಣಿಯ ಸೌರ ಫಲಕಗಳು, ಸೂರ್ಯಕಾಂತಿ ಕೃಷಿ, ಎಲೆಕ್ಟ್ರಿಕ್ ಜನರೇಟ್ಗಳು, ಗ್ರಾಮೀಣ ಆರೋಗ್ಯ ರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮೇಲ್ಛಾವಣಿಯ ಸೌರ ಫಲಕಗಳು. ಅದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಗೆ ಸಂಬಂಧಿಸಿದೆ. 40ನೆಯ ಪ್ರಶ್ನೆ, ಭಾರತೀಯ ವಾಯುಪಡೆ ನಡೆಸಿದ ಡೆಸರ್ಟ್ ನೈಟ್ ವ್ಯಾಯಾಮದಲ್ಲಿ ಇತರ ಯಾವ 2 ದೇಶಗಳು ಭಾಗವಹಿಸಿದ್ದವು? ಆಪ್ಷನ್ಗಳು ಈಜಿಪ್ಟ್ ಮತ್ತು ಸುಡಾನ್, ಫ್ರಾನ್ಸ್ ಮತ್ತು UAE, ಫ್ರಾನ್ಸ್ ಮತ್ತು ರಷ್ಯಾ, UAE ಮತ್ತು ಈಜಿಪ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಮತ್ತು UAE. 41ನೆಯ ಪ್ರಶ್ನೆ, ಇತ್ತೀಚೆಗೆ ವಿಜ್ಞಾನಿಗಳು ಯಾವ ದೇಶದಲ್ಲಿ ಆಳವಿಲ್ಲದ ಸೋಡಾ ಸರೋವರವನ್ನು ಕಂಡುಹಿಡಿದಿದ್ದಾರೆ? ಆಪ್ಷನ್ಗಳು ಪಶ್ಚಿಮ ಕೆನಡಾ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪಶ್ಚಿಮ ಕೆನಡಾದಲ್ಲಿ ಆಳವಿಲ್ಲದ ಸೋಡಾ ಸರೋವರವನ್ನು ಕಂಡುಹಿಡಿದಿದ್ದಾರೆ. ಇನ್ನು 42ನೆಯ ಪ್ರಶ್ನೆ, ಸುದ್ದಿಯಲ್ಲಿ ಕಂಡ ಸಾಲಾರ್ ಜಂಗ್ ಮ್ಯೂಸಿಯಂ ಯಾವ ನಗರದಲ್ಲಿದೆ? ಆಪ್ಷನ್ಗಳು ಭೋಪಾಲ್, ಲಕ್ನೋ, ಕಲ್ಕತ್ತಾ, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ನಲ್ಲಿದೆ. 43ನೆಯ ಪ್ರಶ್ನೆ, ಹೊಸ ದೆಹಲಿಯಲ್ಲಿ ವೀರ್ ಗಾಥಾ 3.0 ಕಾರ್ಯಕ್ರಮವನ್ನು ಆಯೋಜಿಸಲು ಯಾವ ಸಚಿವಾಲಯಗಳು ಸಹಕರಿಸಿವೆ? ಆಪ್ಷನ್ಗಳು ರಕ್ಷಣಾ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯ, ಶಿಕ್ಷಣ ಸಚಿವಾಲಯ ಮತ್ತು ಆರೋಗ್ಯ ಸಚಿವಾಲಯ, ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ,
ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ಷಣಾ ಸಚಿವಾಲಯ ಹಾಗೂ ಶಿಕ್ಷಣ ಸಚಿವಾಲಯ. 44ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಜುಸಿ ನೀರಾವರಿ ಯೋಜನೆ ಯಾವ ರಾಜ್ಯದ ನೀರಾವರಿ ಯೋಜನೆಯಾಗಿದೆ? ಆಪ್ಷನ್ಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೇರಳ ರಾಜ್ಯದ ನೀರಾವರಿ ಯೋಜನೆಯಾಗಿದೆ. 45ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಲ್ಪೈನ್ ಐಬೆಕ್ಸ್ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ? ಆಪ್ಷನ್ಗಳು ಗೋರಿಲ್ಲಾ, ಕಾಡು ಮೇಕೆ, ಕಂದು ಕರಡಿ, ಮಾಮೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಡು ಮೇಕೆಗೆ ಸೇರಿದೆ. 46ನೆಯ ಪ್ರಶ್ನೆ, ಇತ್ತೀಚೆಗೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗದ ತ್ರಿಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ ಆಟಗಾರ ಯಾರು? ಇದು ಕಳೆದ ಸ್ಲೈಡ್ನಲ್ಲೂ ಬಂದಿರಬಹುದು. ಆಪ್ಷನ್ಗಳು ತನ್ಮಯ್ ಅಗರ್ವಾಲ್, ಹಾರ್ದಿಕ್ ತೋಮರ್, ಶಿವಮ್ ದುಬೆ, ಅಭಿಷೇಕ್ ರೆಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ತನ್ಮಯ್ ಅಗರ್ವಾಲ್. 47ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಧರೋಜಿ ಸ್ಲಾತ ಕರಡಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. 48ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸುಮಿತ್ರಾ ಯಾವ ರೀತಿಯ ಹಡಗು ಆಗಿದೆ? ಆಪ್ಷನ್ಗಳು ಗಸ್ತು ಹಡಗು, ಫ್ರಿಗೇಟ್, ಡೆಸ್ಟ್ರಾಯರ್, ವಿಮಾನವಾಹಕ ನೌಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗಸ್ತು ಹಡಗು. 49ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಐ ಇಂಕ್ ಡಿಸ್ಪ್ಲೇ ಎಂದರೇನು? ಆಪ್ಷನ್ಗಳು ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನ, ವಿಶೇಷ ರಿಯಾಯಿತಿ ಪರದೆಯ ತಂತ್ರಜ್ಞಾನ, ಸುಧಾರಿತ ಕ್ಯಾಮರಾ ಸಂವೇದಕಗಳು, ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಶೇಷ ರೀತಿಯ ಪರದೆಯ ತಂತ್ರಜ್ಞಾನ. 50ನೆಯ ಪ್ರಶ್ನೆ, ಇನ್ನು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ತಮಿಳುನಾಡು, ಕೇರಳ, ಒಡಿಸ್ಸಾ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಿ, ಕೇರಳ. ಈ 50 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.